everyone, welcome back to my YouTube channel. Who are you laughing at? I should say bye. Bye? Hi. We have just started. You're not supposed to say bye. No, I mean, I started it. Don't. Hello everyone, welcome back to my YouTube channel. So, Hi. ಏನಪ್ಪ ಅಂದರೆ ಇವರು ಗೊತ್ತಿರ್ತಾರೆ ನನ್ನ ಫ್ರೆಂಡ್ ಪ್ರತೀಶ್ ಅಂತ ಲೈಕ್ ಪ್ರೀವಿಯಸ್ ವ್ಲಾಗಲ್ಲಿ ಇದ್ದರು. ಸೊ ಈ ವ್ಲಾಗಲ್ಲಿ ಏನು ಮಾಡ್ತೀವಿ ಅಂದರೆ ಇವಾಗ ಎಂಪೈರಿಗೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ಸ್ನೋ ಸಿಟಿಗೆ ಹೋಗ್ತೀವಿ. ಅಲ್ಲಿಂದ RCB ಮ್ಯಾಚ್ ನೋಡೋಕ್ಕೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗ್ತೀವಿ. ನಮಗೆ ಆ್ಯಕ್ಚುಲಿ ತುಂಬ ದಿನ ಅನ್ಕೊತಿದ್ದಾರೆ ನೋಡ್ಬೇಕು ಮ್ಯಾಚ್ ನೋಡೋಕ್ಕೆ ಅಂತ. ಹಾಗೆ We came in around almost 20 minutes. more than It's been more than 30 minutes. ವೇಟ್ ಮಾಡ್ತಾನೆ ಇದ್ದೀವಿ. ಇನ್ನೂ ಫುಡ್ ಬಂದಿಲ್ಲ. ಲೈಕ್ ಫುಲ್ಲು ರಶ್ ಇದೆ ಇಲ್ಲಿ ಆ್ಯಕ್ಚುಲಿ. ಬಿಸಿ ಆಗಿದೆ ನೋಡಿ ಫುಲ್ಲು ಜನ. ಈಗ ಲೈಕ್ ಇನ್ನು ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿಂದ ತಿನ್ಕೊಂಡು ಬೇಗ ಸ್ನೋ ಸಿಟಿಗೆ ಹೋಗಬೇಕು. finish this. ನಾವು ಬ್ಲೂ ಲೈನ್ ಸೈಡ್. Your favorite. It used to be, but now I'm not liking it nowadays. And you can also see the symbol of ಬರೀ ಇಂಥದೆಯ Girls things. ಊಟ ಬಂದ್ಮೇಲೆ ತೋರಿಸ್ತೀನಿ. ನಾವೇನೇನು ಆರ್ಡರ್ ಮಾಡಿದ್ದೀವಿ. ಈಗ ನನ್ನ ಫೇವ್ರೆಟ್ ಫುಡ್ ಏನು, ನಾನು ಎಂಪೈರಿಗೆ ಬರ್ತೀನಿ. ಸೊ ಫೈನಲ್ಲಿ ನಮ್ಮ ಆರ್ಡರ್ ಬಂತು. 4 o'clock ಇದ್ದಿದ್ದು 4:36 ಆಯಿತು. 4:36 30 ಮಿನಿಟ್ಸ್ ಮುಂದೆ ವೆಯ್ಟ್ ಮಾಡಿದ್ವಿ. ಇದಕ್ಕೆಲ್ಲ ಟೈಮ್ ಬೇರೆ ಆಗೋಗ್ಬಿಟ್ಟು ನಾನು ಎಂಪೈರಿಗೆ ಬರೋದು ಮೇನ್ ರೀಸನ್ ಏನಂದರೆ ಗೀ ರೈಸ್ ತಿನ್ನೋದು. ಅದು ಅವ್ರ ಸಿಗ್ನೇಚರ್ ಗೀ ರೈಸ್. ಆ್ಯಂಡ್ ಆಲ್ಸೋ ನಾನು ಮತ್ತು ಬಟರ್ ಚಿಕನ್. ಮ್ಯಾಚ್ ಅಲ್ಲ, ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಸೊ ಸ್ನೋ ಸಿಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಪ್ಲ್ಯಾನು ಹೋಗೋಕ್ಕಾಗಲ್ಲ. ಯಾಕಂದರೆ ಇವಾಗ ಆಲ್ರೆಡಿ ನೋಡಿಸಿ ಟೈಮ್ Chinese. ಆಲ್ರೆಡಿ 5-6 ಆಗಿದೆ. ಸೊ ನಾವು ಇವಾಗ ಸ್ನೋ ಸಿಟಿಗೆ ಹೋದರೆ ಈ ಟ್ರಾಫಿಕಲ್ಲಿ 7:30 ಅಲ್ಲ, ಅಲ್ಲೇ 8-9 ಆಗ್ಬಿಡುತ್ತೆ ಅನ್ಸುತ್ತೆ. ಸೊ ಅದಕ್ಕೆ ಸ್ನೋ ಸಿಟಿಗೆ ಹೋಗ್ತಿಲ್ಲ, ಇವಾಗ ಡೈರೆಕ್ಟಾಗಿ ಮ್ಯಾಚ್ಗೆ ಹೋಗ್ತೀವಿ. ಸೊ ಹೊರಟಾಗ We have dropped the plan. ರೆಡಿ ಆಗಿಬಿಟ್ಟು ಮ್ಯಾಚಿಗೆ ಸಿಗ್ತೀವಿ. ಬಾಯ್ ಬಾಯ್, ಅಂಟಿಲ್ ದನ್ ಸ್ಟೇ ಟ್ಯೂನ್ಡ್. ಸೊ ಇವಾಗ ಫೈನಲಿ ಹೊರಟ್ವಿ. Are you excited? Of course I am. ಸೊ ಇವತ್ತು ಅವ್ರ ಲಾಸ್ಟ್ ಡೇ ಬ್ಯಾಂಗ್ಳೂರಲ್ಲಿರೋದು. ಇವತ್ತು ಮಿಡ್ ನೈಟ್ ಸಂಡೇ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ, ಹೊರಡ್ತಾ ಇದ್ದಾರೆ ದುಬೈಗೆ. How was your vacation? It was fine. Good. Enjoyed a lot. Memorable one. ಬಂದರೆ ಇಲ್ಲಿ ರೀಚ್ ಆಗಿ ಅದರ ಫುಲ್ಲು ಜನಸಾಗರ ನೋಡಿ. ಇವಾಗ ಎಂಟರ್ ಆದ್ವಿ. ಫುಲ್ಲು ಸೌಂಡ್ ನಂಗೆ ಗೊತ್ತಿಲ್ಲ ಕೇಳಿಸಲ್ಲ ಅಂತ, ಬಿಕಾಸ್ ನನ್ನ ಹತ್ರ ಮೈಕ್ ಇಲ್ಲ. ನೋಡಿ ಲೇಡೀಸ್ ಮುಂದೆ ಬನ್ನಿ ಅಂತ ಮೇಲೆ ಲೈನಲ್ಲಿ ಕಳಿಸ್ಬಿಟ್ರು. ಬಟ್ ಸತೀಶ್ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಆಲ್ರೆಡಿ. ನೋಡಿ 8.5 ಓವರ್ಸ್ಗೆ 49 ರನ್ಸ್, 3 ವಿಕೆಟ್ಸ್ ಸಿಗ್ತಾರೆ RCB. ಚೆನ್ನಾಗಿ ಆಡ್ತಿದ್ದಾರೆ. ನೋಡೋಣ ಏನಾಗುತ್ತೆ. ಮಾಡಸ್, how is it? How are you feeling? You're asking me. It's a good vibe. Home ground of RCB. It's really good. ನೋಡಿ ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ ಸೆಕೆಂಡ್ ಇನ್ನಿಂಗ್ಸಿಗೆ.
3.3 overs and 28 score, 28 runs. So, the 6 kills ಸರಿ ಮಾಡಿ 6 of 4, 6 of 4. ಚೆನ್ನಾಗಿ ಆಡ್ತಾರೆ. The entire Chinnaswamy Stadium in one day on the Swara, one day on Payali. Let's go live on TV and show the power of Bengaluru. When I say Kohli, you say Kohli, clap, clap, clap. Kohli! 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 ಫಸ್ಟ್ ಇನ್ನಿಂಗ್ ಆ್ಯಕ್ಚುಲಿ ಸ್ವಲ್ಪ ಬೋರಿಂಗ್ ಆಗಿತ್ತು ಬಟ್ ಸ್ಟಿಲ್ ಆದರೂ ಎಲ್ಲ ಆಲ್ ಔಟ್ ಮಾಡಿದ್ರು ವಿಕೆಟ್ಸ್ ಹಂಗೆ ಬರ್ತಾ ಇತ್ತು ಸೆಕೆಂಡ್ ಸ್ವಲ್ಪ ಕ್ರೇಜಿ ಆಗಿದೆ ನೋಡೋದಕ್ಕೆ. ವಿಕೆಟ್ಸ್ ಹೋಗಿದೆ ಬಟ್ ಸ್ಟಿಲ್ ಮಸ್ತಾಗಿ ಆಡ್ತಿದ್ದಾರೆ. ಬೇಗ ಮ್ಯಾಚ್ ಮುಗಿಸ್ತಾರೆ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ. ನಾನು ವಿಕೆಟ್ ಹೋಗ್ತಿರೋ ಮ್ಯಾಕ್ಸ್ವೆಲ್ ಬರ್ತಿದ್ದಾರೆ ನೋಡಿ. Score 112 for 5. ಎಲ್ಲ ಮುಗಿದು ಹೋಗ್ತಿದ್ದೀವಿ. ಎಷ್ಟು ಗೇಟ್ ಇದೆ ಗೊತ್ತಿಲ್ಲ. ಎಲ್ಲ ಜನ ಹೋಗ್ತಾರೆ. It was really nice and it was very exciting. And the way RCB batted us so nice. And it was mind blowing. Yeah. ಮ್ಯಾಚ್ ಮಾತ್ರ ಸೈಕಾಗಿ ಹೆವಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡಿದ್ದೆ. ಓಕೆ ಸೊ ಇವ್ರನ್ನ ಇವಾಗ ಏರ್ಪೋರ್ಟಿಗೆ ಬಿಡಕ್ಕೆ ಹೋಗ್ಬೇಕು. So sad. ಎಲ್ಲ ಬರೀ ಲವ್. ಬರೀ ಡೌಗಳು, ಬರೀ ಡೌ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡೋ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ ಬೇಗನೆ ರೀಚ್ ಆಗ್ಬಿಡ್ತೀವಿ. ಫಸ್ಟ್ ಟೈಮ್ ಯಾವಾಗಲೂ ನೋಡಿ ಯಾರು ಇದು? ಹೋಗ್ಬೇಕಾಗಿತ್ತು. ಬಟ್ ಈಗ ಸ್ವಲ್ಪ ಬೇಗನೆ ರೀಚ್ ಆಗ್ಬಿಡ್ತೀವಿ. 45ಗೆ ಹೋಗಿರೋದು ಚೆಕ್ಕಿಂಗ್ ಆಗ್ಬಿಟ್ಟು ಎಲ್ಲ ರೀಚ್ ಆಗ್ತದೆ. 45 ಮಿನಿಟ್ಸ್ ಟೈಮ್ ಸ್ಪೆಂಡ್ ತಂಗಿ ಅದು ಇಲ್ಲೆಂದು ಬ್ಲಾಗ್ ಕನ್ನಡ
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಪ್ರೆಸ್ ಮಾಡಿ ಮಾಡಿಬಿಡಿ ಅಲ್ಲ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ ಮಾಡಿ ಮರಿಬೇಡಿ. ಬಾಯ್ ಬಾಯ್. ನಾನು ಇನ್ನೂ ಇವಾಗಿನ್ನು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಅಷ್ಟು ಚೆನ್ನಾಗಿ ಫೋನೆಲ್ಲ ಇಟ್ಕೊಳಕ್ಕೆ ಬರಲ್ಲ ಇವಳ ಥರ. ಇವಳು ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡು ನೋಡಿ ಅಲ್ಲಿ ಅವಳು ಫೋನಲ್ಲಿ ವೀಡಿಯೋ ಮಾಡ್ಕೊಂಡು ಫೋನ್ ಇಟ್ಕೊಳಕ್ಕೆ ಬರಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ನಾನು ನಿನ್ನ ಥರ ಬ್ಲಾಗರ್ ಅಲ್ಲ. ಐ ಜಸ್ಟ್ ಸ್ಟಾರ್ಟ್ ಓಕೆ. And it's just my third or fourth vlog, I guess. It's going to be my third or fourth vlog. And also ನಾವು ಏನಾಯಿತು ಅಂದರೆ ಟರ್ಮಿನಲ್ 2 ಅಲ್ಲಿ ಡಿಪಾರ್ಚರ್ ಇದ್ದಿದ್ದು. ನಾವು ಇಲ್ಲೇನೋ ಶಾಪ್ಸೇ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಅದಕ್ಕೆ ವ್ಲಾಗ್ ಏನು ಮಾಡಿದ್ವಿ. ಬಟ್ ಅದೇನು ಶಾಪ್ಸ್ ಇದೆ ತಿಂತಾ ಇದೀವಿ ಅದನ್ನು ವ್ಲಾಗ್ ಮಾಡಿ. ನೋಡಿ ಎಂಥ ಬ್ಲಾಗ್ ಹುಚ್ಚಿದ ನಾನೇ ಹುಚ್ಚಿಸಿದ್ದೆ. ಸೊ ಆರ್ಡರ್ ಮಾಡಿದ್ದೀವಿ. ಬಂದಾದ್ಮೇಲೆ ಎಲ್ಲಾದರೂ ತಗೊಂಡಲ್ಲಿ ಎಲ್ಲಾದರೂ ಕೂರೋಕ್ಕೆ ಜಾಗ ಇರುತ್ತಲ್ಲ ಅಲ್ಲಿ ಹೋಗಾದ್ಮೇಲೆ ಸಿಗ್ತೀವಿ. ಸೊ ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಎಲ್ಲಾದರೂ ಕುತ್ಕೊಳ್ಳೋಕೆ ಜಾಗ ಇರೋ ಕಡೆ ಹೋಗ್ಬಿಟ್ಟು ತೆಗೆದುಬಿಟ್ಟು ಹೊರಡ್ತೀವಿ.